ನಮಸ್ಕಾರ ಆತ್ಮೀಯರೇ, ನಾನು ಈ ದಿನ ಅರ್ಥವಿಲ್ಲದ ಭಾಗ್ಯಗಳು, ಮುಗಿಯದ ಸಮಸ್ಯೆಗಳು ಇದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ನನ್ನ ವಿಡಿಯೋವನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ದಯಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಂದುವರಿಸ್ತಾ ಹೋಗ್ತೀನಿ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಇವರು ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಭಾಗ್ಯವನ್ನು ಕೊಟ್ಟಿದ್ದಾರೆ ಮತ್ತು ಹಾಗೂ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಉಚಿತವಾಗಿ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕೊಡ್ತಾ ಬಂದಿದ್ದಾರೆ. ಹಾಗೂ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೆ ತಲೆಗೆ 10 kg ಅಕ್ಕಿಯನ್ನು ಕೂಡ ಉಚಿತವಾಗಿ ಕೊಡ್ತಾ ಬರ್ತಿದ್ದಾರೆ. ಆತ್ಮೀಯರೇ, ನಾವು ಈಗ ಈ ಭಾಗ್ಯಗಳೆಲ್ಲ ಬಂದ ಮೇಲೆ ಸುಖವಾಗಿ ಇದ್ದೀವ, ನಮ್ಮ ಬದುಕು ನೆಮ್ಮದಿಯಾಗಿ ಇದೆಯಾ, ಈ ಭಾಗ್ಯಗಳು ನಮ್ಮ ಜೀವನದಲ್ಲಿ ಏನಾದರೂ ಸುಧಾರಣೆಗಳನ್ನು ತಂದಿದ್ದೇವೆಯಾ ಅಂತ ನಾವು ಖಂಡಿತವಾಗಿ ಯೋಚನೆಯನ್ನು ಮಾಡಲೇಬೇಕಾಗಿದೆ. ಆತ್ಮೀಯರೇ, ಈ ಭಾಗ್ಯಗಳೆಲ್ಲ ಬರುವುದಕ್ಕಿಂತ ಮುಂಚೆ 1 kg ಹುಣಸೆ ಹಣ್ಣಿನ ಬೆಲೆ 80 ರೂಪಾಯಿ ಇತ್ತು. ಆದರೆ ಈ ಭಾಗ್ಯ ಬಂದ ಮೇಲೆ 1 kg ಹುಣಸೆ ಹಣ್ಣಿನ ಬೆಲೆ 400 ರೂಪಾಯಿ ಆಗಿದೆ. ಆತ್ಮೀಯರೇ, ಅದೇ ರೀತಿ ಈ ಭಾಗ್ಯಗಳು ಬರುವುದಕ್ಕಿಂತ ಮುಂಚೆ 1 kg ಮೆಣಸಿನಕಾಯಿಯ ಬೆಲೆ 100 ರಿಂದ 150 ರೂಪಾಯಿ ಇತ್ತು. ಆದರೆ ಈ ಭಾಗ್ಯ ಬಂದ ಮೇಲೆ 1 kg ಮೆಣಸಿನಕಾಯಿಯ ಬೆಲೆ 600 ರಿಂದ 800 ರೂಪಾಯಿ ಆಗಿದೆ. ಅದೇ ರೀತಿ ಈ ಭಾಗ್ಯಗಳೆಲ್ಲ ಬರುವುದಕ್ಕಿಂತ ಮುಂಚೆ 1 kg ತೊಗರಿಬೇಳೆಯ ಬೆಲೆ 100 ರಿಂದ 120 ರೂಪಾಯಿ ಇತ್ತು. ಈ ಭಾಗ್ಯಗಳು ಬಂದ ಮೇಲೆ 1 kg ತೊಗರಿಬೇಳೆಯ ಬೆಲೆ 200 ರಿಂದ 250 ರೂಪಾಯಿ ಆಗಿದೆ. ಆದ್ಮೇಲೆ ಈ ಭಾಗ್ಯಗಳು ಬರುವುದಕ್ಕಿಂತ ಮುಂಚೆ ಸರ್ಕಾರಿ ನೋಂದಣಿ ಶುಲ್ಕ ಕೇವಲ 1 ಕೋಟಿಗೆ 1 ಲಕ್ಷ ರೂಪಾಯಿಯನ್ನು ಕಟ್ಟಬೇಕಾಗಿತ್ತು. ಆದರೆ ಈಗ 2 ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕಾಗಿದೆ. ಅಂದರೆ ನೋಂದಣಿ ಶುಲ್ಕ ಕೂಡ ದುಪ್ಪಟ್ಟಾಗಿದೆ. ಈ ಭಾಗ್ಯಗಳು ಬರುವುದಕ್ಕಿಂತ ಮುಂಚೆ ವಿದ್ಯುತ್ನ ಬೆಲೆ ಪ್ರತಿ ಯೂನಿಟ್ಗೆ ಕೇವಲ 3 ರಿಂದ 4 ರೂಪಾಯಿ ಇತ್ತು. ಆದರೆ ಈಗ 6 ರಿಂದ 8 ರೂಪಾಯಿಯಾಗಿ ಬದಲಾಗಿದೆ. ಆತ್ಮೀಯರೇ, ನೀವೇ ಯೋಚನೆ ಮಾಡಿ, ಸಿದ್ದರಾಮಯ್ಯನವರು ಒಂದು ಕೈಯಿಂದ ಸಾಸಿವೆಯಷ್ಟು ಕೊಡ್ತಾ ಇದ್ದಾರೆ, ಆದರೆ ಇನ್ನೊಂದು ಕೈಯಿಂದ ಆನೆಯಷ್ಟು ದೋಚ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಇದೆಲ್ಲ ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಜಾರಿಗೆ ತಂದ ಈ ಭಾಗ್ಯಗಳೇ ನಮ್ಮನ್ನು ದುರ್ಭಾಗ್ಯಗಳನ್ನಾಗಿ ಕಾಡ್ತಾ ಇವೆ. ಜನಸಾಮಾನ್ಯರ ಜೀವನ ಮಟ್ಟ ಅಕ್ಷರಶಃ ಬೀದಿಗೆ ಬಂದು ಬಿಟ್ಟಿದೆ. ಈ ಭಾಗ್ಯಗಳು ಬರುವುದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ದಿನಸಿ ವೆಚ್ಚ ಕೇವಲ 1,000 ರೂಪಾಯಿ ಬರ್ತಾ ಇತ್ತು. ಆದರೆ ಈಗ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ದಿನಸಿ ವೆಚ್ಚ 4,000 ರೂಪಾಯಿ ಬರ್ತಾ ಇದೆ. ಅಂದರೆ ಆತ್ಮೀಯರೇ, ಜೀವನ ವೆಚ್ಚ 1,000 ರೂಪಾಯಿಯಿಂದ 4,000 ರೂಪಾಯಿಗೆ ಜಾಸ್ತಿ ಆಗಿದೆ. ಅಂದರೆ 4 ಪಟ್ಟು ಹೆಚ್ಚಾಗಿದೆ. ಈ ಸಿದ್ದರಾಮಯ್ಯನವರೇ, ಈ ಕಳ್ಳಾಟ ಎಷ್ಟು ದಿನ ಆಡ್ತೀರಾ? ಆತ್ಮೀಯ ಸಿದ್ದರಾಮಯ್ಯನವರೇ, ಇನ್ನು ಎಷ್ಟು ದಿನ ಅಂತ ಈ ರೀತಿ ಜನಸಾಮಾನ್ಯರ ಕಣ್ಣಿಗೆ ಮಣ್ಣೆರ್ತಾ ಹೋಗ್ತೀರಾ? ಇನ್ನು ಎಷ್ಟು ದಿನ ಅಂತ ಈ ರೀತಿ ಜನರನ್ನು ದೋಚ್ತಾ ಇದ್ದೀರಾ? ಒಂದು ಕೈಯಿಂದ ಕೊಟ್ಟೆ ಅಂತ ಕೊಡ್ತೀರಾ, ಮತ್ತೊಂದು ಕೈಯಿಂದ ದೋಚಿದೆ ಅಂತ ಸಾವಿರಾರು ರೂಪಾಯಿಗಳನ್ನು ದೋಚ್ತಾ ಇದ್ದೀರಾ. ಆತ್ಮೀಯ ಸಿದ್ದರಾಮಯ್ಯನವರೇ, ನಮ್ಮ ದೇಶದಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಈ ರೀತಿ ಬೆಲೆಗಳು ಹೆಚ್ಚಾದರೆ ಜೀವನವನ್ನು ಮಾಡೋದಾದರೂ ಹೇಗೆ? ಈ ಬೆಲೆಗಳು ಜೀವನ ಮಾಡೋದಕ್ಕೆ ಸಾಧ್ಯವೇ ಆಗದಂಥ ರೀತಿಯಲ್ಲಿ ಹೆಚ್ಚಾಗಿ ಹೋಗಿವೆ. ಆತ್ಮೀಯರೇ, ಈ ಭಾಗ್ಯಗಳು ಬರುವುದಕ್ಕಿಂತ ಮುಂಚೆ ಜನಸಾಮಾನ್ಯರು ಹೇಗೋ ಎಲ್ಲೋ ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಆದರೆ ಈ ಭಾಗ್ಯಗಳು ಬಂದ ಮೇಲೆ ಜನಸಾಮಾನ್ಯರು ಹಾಗೂ ಮಧ್ಯಮ ವರ್ಗದವರು ಮತ್ತು ಬಡವರ್ಗದವರು ಬದುಕೋದಿಕ್ಕೂ ಆಗ್ತಾ ಇಲ್ಲ, ಸಾಯೋದಿಕ್ಕೂ ಆಗ್ತಾ ಇಲ್ಲ. ನೆಮ್ಮದಿಯಾಗಿ ಏನಾದರೂ ಮಾಡೋಣ ಅಂದರೆ ಅದಕ್ಕೂ ಸಹ ಈ ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನೀವು ಕೊಡುತ್ತಿರುವ ಈ ಭಾಗ್ಯಗಳ ಅಗತ್ಯ ನಮಗೆ ಖಂಡಿತವಾಗಿಯೂ ಇಲ್ಲ. ಬಡವರಾದ ನಾವು ಸ್ವಾಭಿಮಾನದಿಂದ ಎಲ್ಲಾದರೂ ನೆಮ್ಮದಿಯಾಗಿ ಬದುಕೊಳ್ತೀವಿ. ದಯಮಾಡಿ ನೀವು ಕೊಟ್ಟಿರುವ ಈ ಎಲ್ಲ ಉಚಿತ ಹಾಗೂ ಖಚಿತ ಭಾಗ್ಯಗಳನ್ನು ಈ ದಿನವೇ ಈ ಕ್ಷಣವೇ ವಾಪಸ್ಸು ತೆಗೆದುಕೊಂಡ್ಬಿಡಿ. ದಯಮಾಡಿ ನಮ್ಮನ್ನು ಎಲ್ಲಿಯಾದರೂ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಟ್ಟು ಬಿಡಿ. ಸಿದ್ದರಾಮಯ್ಯನವರೇ, ಈ ಕಳ್ಳಾಟ ತುಂಬ ದಿನ ನಡೆಯೋದಿಲ್ಲ. ಜನರು ಇದನ್ನೆಲ್ಲ ನೋಡ್ತಾನೇ ಇದ್ದಾರೆ. ಹಾಗೂ ನೀವು ಯಾವ ರೀತಿ ಜನರ ಕಣ್ಣಿಗೆ ಮಣ್ಣೆರಚ್ತಾ ಇದ್ದೀರಾ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನಾದರೂ ಈ ನಾಟಕಗಳನ್ನು ನಿಲ್ಲಿಸಿಬಿಡಿ. ನಿಮ್ಮ ಉಚಿತ ಹಾಗೂ ಖಚಿತಗಳು ನಮಗೆ ಬೇಕಾಗಿಲ್ಲ. ನಮಸ್ಕಾರ.